ನಟ ವಿಜಯ್ ಸಿಎಂ ಆಗುವುದು ತಡವಾಗ್ತಿದೆ ಎಂದು ಮನನೊಂದು ಅಭಿಮಾನಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ತಮಿಳುನಾಡಿನ ಖ್ಯಾತ ನಟ ಹಾಗೂ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಅಧ್ಯಕ್ಷ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವುದು ವಿಳಂಬವಾಗ್ತಾ ಇದೆ ಎಂಬ ಕಾರಣಕ್ಕೆ ಅವರ ಅಭಿಮಾನಿಯೊಬ್ಬ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿರುವ ಆಘಾತಕಾರಿ ಘಟನೆ ತಮಿಳುನಾಡಿನ ತಿರುನ್ವೇಲಿಯಲ್ಲಿ ನಡೆದಿದೆ. ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯನ್ನ ಪುದುಮನೆ ಗ್ರಾಮದ ಟಿವಿಕೆ ಶಾಖಾ ಕಾರ್ಯದರ್ಶಿ 47 ವರ್ಷದ ಇಸಕ್ಕಿಯಪ್ಪನ್ ಎಂದು ಗುರುತಿಸಲಾಗಿದೆ. ಇವರು ದಳಪತಿ ವಿಜಯ್ ಅವರ ಪರಮ ಅಭಿಮಾನಿಯಾಗಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಗೆಲುವು ಸಾಧಿಸಲಿ ಎಂದು ಪ್ರಾರ್ಥಿಸಿ ತಮ್ಮ ದೇಹಕ್ಕೆ 16 ಅಡಿ ಉದ್ದದ ವೇಲ್ ಚುಚ್ಚಿಕೊಂಡು ಹರಕೆ ಕೂಡ ತಿಳಿಸಿದ್ರು. ಅಂದ್ರೆ ನಮ್ಮ ಕಡೆ ತಮಿಳುನಾಡಲ್ಲಿ ವೇಲ್ ಅಂತಾರೆ, ನಾವು ಇಲ್ಲಿ ಈಟಿ ಅಂತ ಕರಿತೀವಿ. ಅದಕ್ಕೆ ಇತ್ತೀಚೆಗೆ ನಡೆದ ಚುನಾವಣಾ ಫಲಿತಾಂಶಗಳ ನಂತರ ವಿಜಯ್ ಅವರು ಸಿಎಂ ಆಗುವ ಪ್ರಕ್ರಿಯೆಯಲ್ಲಿ ಉಂಟಾಗಿರುವ ವಿಳಂಬ ಮತ್ತು ರಾಜಕೀಯ ಬೆಳವಣಿಗೆಗಳಿಂದ ಇಸಕ್ಕಿಯಪ್ಪನ್ ತೀವ್ರ ಅಸಮಾಧಾನವನ್ನಗೊಂಡಿದ್ರು ಎನ್ನಲಾಗಿದೆ. ಶನಿವಾರ ತಿರುನ್ವೇಲಿ ಜಿಲ್ಲೆಯ ಸೆಟ್ಟಿಕುಲಂ ಬಳಿ ಸಾರ್ವಜನಿಕರ ಮುಂದೆಯೇ ತಮ್ಮ ಮೈ ಮೇಲೆ ಸೀಮೆಯನ್ನ ಸುರಿದುಕೊಂಡು ಬೆಂಕಿಯನ್ನ ಹಚ್ಚಿಕೊಂಡಿದ್ದಾರೆ. ಇಸಕ್ಕಿಯಪ್ಪನ್ ಬೆಂಕಿ ಹಚ್ಚಿಕೊಳ್ತಾ ಇದ್ದಂತೆ ಆತಂಕಗೊಂಡ ಅಲ್ಲಿದ್ದ ಸಾರ್ವಜನಿಕರು ತಕ್ಷಣ ಧಾವಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ತೀವ್ರವಾಗಿ ಸುಟ್ಟ ಗಾಯಗಳಾಗಿದ್ದ ಅವರನ್ನ ಅಲ್ಲಿದ್ದಂತಹ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಕನ್ಯಾಕುಮಾರಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವು ಗಮನಾರ್ಹ ಪ್ರದರ್ಶನ ನೀಡಿದೆ. ಸುಮಾರು 108 ಸ್ಥಾನಗಳಲ್ಲಿ ಜಯಗಳಿಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಮ್ಯಾಜಿಕ್ ನಂಬರ್ ಅಂದ್ರೆ 118ರ ನಂಬರ್ ಅನ್ನ ತಲುಪಲು ಸಾಧ್ಯವಾಗಿರಲಿಲ್ಲ. ಕಾಂಗ್ರೆಸ್ ಬೆಂಬಲ ಘೋಷಿಸಿದ್ರೂ ಸರ್ಕಾರ ರಚನೆಯಲ್ಲಿ ಮತ್ತು ಬಹುಮತ ಸಾಬೀತುಪಡಿಸುವಲ್ಲಿ ಕಾನೂನಾತ್ಮಕ ಮತ್ತು ರಾಜಕೀಯ ಜಟಾಪಟಿಗಳು ಕೂಡ ನಡೀತಾ ಇದ್ವು. ಈ ವಿಳಂಬವೇ ಅಭಿಮಾನಿಯ ಈ ತೀವ್ರ ನಿರ್ಧಾರಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ ಕೂಡ. ರಾಜಕೀಯ ಬೆಳವಣಿಗೆಗಳಿಗಾಗಿ ಇಂತಹ ಹತಾಶೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳದಂತೆ ಟಿವಿಕೆ ಮುಖಂಡರು ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ.